ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಸಿಂಹ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ಇವಾಗ ನಾವು ನೋಡ್ತಾ ಹೋಗೋಣ. ಈ ವಿಡಿಯೋನ ಫಸ್ಟ್ ಇಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದರೆ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮ್ಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನನ್ನ ಆತ್ಮೀಯ ಸಿಂಹರಾಶಿಯವರೇ, ಬ್ರಹ್ಮಾಂಡದ ನವಗ್ರಹಗಳ ಚಲನೆ ಮತ್ತು ಜೀವನದ ಪ್ರತಿಯೊಂದು ಹೆಜ್ಜೆಯನ್ನು ನಿರ್ಧರಿಸುತ್ತೆ. ಭಯವನ್ನ ಗೆಲ್ಲಲು ಒಂದೇ ದಾರಿ. ಯಾವ ಕೆಲಸವನ್ನ ಮಾಡಲು ನೀವು ಅತ್ಯಂತ ಹೆದರುತ್ತೀರೋ ಅದೇ ಕೆಲಸವನ್ನ ಧೈರ್ಯವಾಗಿ ಮಾಡುವುದು ಈ ಮಂತ್ರದೊಂದಿಗೆ ಈ ಒಂದು ಸೆಪ್ಟೆಂಬರ್ 2026 ಮಾಸದಲ್ಲಿ ಸಿಂಹರಾಶಿಯ ಜಾತಕದ ಮೇಲಾಗುವ ಅತ್ಯಂತ ಆಳವಾದ ಗ್ರಹ ಪ್ರಭಾವಗಳ ಸಮಗ್ರ ವಿಶ್ಲೇಷಣೆ ಇಲ್ಲಿದೆ. ಸಿಂಹರಾಶಿಯ ಅಧಿಪತಿ ಸೂರ್ಯದೇವನು ನಿಮ್ಮ ರಾಶಿಯಲ್ಲೇ ಸ್ವಕ್ಷೇತ್ರನಾಗಿ ವಿರಾಜಮಾನನಾಗಿದ್ದಾನೆ. ಇದರೊಂದಿಗೆ ಪ್ರಥಮ ಭಾವದಲ್ಲಿ ಬುಧ ಮತ್ತು ಕೇತು ಗ್ರಹಗಳ ಉಪಸ್ಥಿತಿ, ಈ ದ್ವಿತೀಯ ಭಾವದಲ್ಲಿ ಶುಕ್ರ, ಸಪ್ತಮದಲ್ಲಿ ರಾಹು, ಅಷ್ಟಮದಲ್ಲಿ ಶನಿ ಹಾಗೂ ಧನಲಾಭ ಭಾವಗಳಲ್ಲಿ ಈ ಕುಜನ ಸಂಚಾರವು ನಿಮ್ಮ ಜೀವನದಲ್ಲಿ ಅಭೂತಪೂರ್ವ ಬದಲಾವಣೆಗಳನ್ನು ತರುತ್ತೆ. ಈ ಆರೋಗ್ಯ ಮತ್ತು ಶಾರೀರಿಕ ಒಂದು ಶಕ್ತಿ. ಸಿಂಹರಾಶಿಯ ಪ್ರಥಮ ಭಾವವು ನಿಮ್ಮ ಆತ್ಮವಿಶ್ವಾಸ, ರೋಗ ನಿರೋಧಕ ಶಕ್ತಿ ಮತ್ತು ದೇಹದ ಒಟ್ಟಾರೆ ಶಕ್ತಿಯನ್ನು ಸೂಚಿಸುತ್ತೆ. ಸೂರ್ಯನು ಸೆಪ್ಟೆಂಬರ್ 17ರವರೆಗೆ ನಿಮ್ಮ ಲಗ್ನದಲ್ಲಿ ಇರುವುದರಿಂದ ನಿಮ್ಮ ದೇಹದಲ್ಲಿ ನವಚೈತನ್ಯ ಮತ್ತು ಅಪಾರ ಶಕ್ತಿ ಇರುತ್ತೆ. ಆದರೆ ಅಷ್ಟಮ ಭಾವದಲ್ಲಿ ಕುಳಿತಿರುವ ಈ ಶನಿದೇವನು ನಿಮ್ಮ ದ್ವಿತೀಯ ಈ ಗಂಟಲು, ಹಲ್ಲು ಅಂದರೆ ವಾಣಿ ಮತ್ತು ಈ ಪಂಚಮ ಈ ಜಠರ, ಹೊಟ್ಟೆ ಭಾವಗಳ ಮೇಲೆ ತನ್ನ ವಕ್ರ ದೃಷ್ಟಿಯನ್ನು ಬೀರುತ್ತಿದ್ದಾನೆ. ಈ ಆಹಾರ ಮತ್ತು ಒಂದು ಜೀರ್ಣಕ್ರಿಯೆ. ಶನಿಯು ದ್ವಿತೀಯ ಮತ್ತು ಪಂಚಮ ಭಾವಗಳೆರಡರನ್ನೂ ಏಕಕಾಲದಲ್ಲಿ ವೀಕ್ಷಿಸುವುದರಿಂದ ನೀವು ಸೇವಿಸುವ ಆಹಾರವು ಸುಲಭವಾಗಿ ಜೀರ್ಣವಾಗದೆ ಈ ಮಲಬದ್ಧತೆ, ಅಜೀರ್ಣ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಈ ತಿಂಗಳು ಈ ಸಾತ್ವಿಕ ಮತ್ತು ಸುಲಭವಾಗಿ ಜೀರ್ಣವಾಗುವ ಆಹಾರವನ್ನು ಮಾತ್ರ ಸೇವಿಸುವುದು ಉತ್ತಮ. ಈ ಗಂಟಲು ಮತ್ತು ಹಲ್ಲಿನ ತೊಂದರೆಗಳು ಅಂದರೆ ಕಳೆದ ಕೆಲ ತಿಂಗಳುಗಳಿಂದ ಅನುಭವಿಸುತ್ತಿರುವ ಗಂಟಲಿನ ಸೋಂಕು ಅಥವಾ ಹಲ್ಲಿನ ಸಮಸ್ಯೆಗಳು ಶನಿಯ ದೃಷ್ಟಿಯಿಂದಾಗಿ ಮತ್ತೆ ಸ್ವಲ್ಪ ಮಟ್ಟಿಗೆ ಕಾಡಬಹುದು. ಈ ರಕ್ತಕ್ಕೆ ಸಂಬಂಧಿಸಿದ ಎಚ್ಚರಿಕೆ ಅಂದರೆ ಸೆಪ್ಟೆಂಬರ್ 19ರ ನಂತರ ಮಂಗಳ ಗ್ರಹವು 12ನೇ ಮನೆಗೆ ಪ್ರವೇಶಿಸಿ ನೀಚ ಸ್ಥಿತಿಯನ್ನು ತಲುಪುವುದರಿಂದ ಈ ರಕ್ತದ ಒತ್ತಡ ಅಥವಾ ಈ BP ಅಥವಾ ರಕ್ತ ಸಂಬಂಧಿ ಅಸ್ವಸ್ಥತೆ ಇರುವವರು ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕು. ವಿದ್ಯಾರ್ಥಿಗಳಿಗೆ ಪಂಚಮ ಭಾವವು ಅತ್ಯಂತನೇ ಮುಖ್ಯ. ಈ ಪಂಚಮಾಧಿಪತಿ ಗುರುವು 12ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದು ಮಂಗಳನು ಈ ಪಂಚಮ ಭಾವವನ್ನು ವೀಕ್ಷಿಸುತ್ತಾ ಇರೋದು. ಈ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವ ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ಈ ಸಮಯ ಅತ್ಯಂತ ವರದಾನವಾಗಿದೆ. ಗುರುವು 12ನೇ ಮನೆಯಲ್ಲಿ ಬಲಶಾಲಿಯಾಗಿರುವುದರಿಂದ ನಿಮ್ಮ ಈ ಒಂದು ವೀಸಾ ಹಾಗೂ ವಿದೇಶಿ ವಿಶ್ವವಿದ್ಯಾಲಯಗಳ ಪ್ರವೇಶ ಪ್ರಕ್ರಿಯೆ ಸುಲಭವಾಗಿ ನೆರವೇರುತ್ತೆ. ಮೊದಲನೇ ಮನೆಯಲ್ಲಿರುವ ಕೇತು ಹಾಗೂ ಪಂಚಮ ಭಾವದ ಮೇಲಿರುವ ಶನಿಯ ದೃಷ್ಟಿ ಮನಸ್ಸಿನಲ್ಲಿ ಅಸ್ಥಿರತೆ ಮತ್ತು ಗೊಂದಲವನ್ನು ಉಂಟು ಮಾಡಬಹುದು. ಈ ಒಂದೆಡೆ ಹಿಂದೆ ಎಲ್ಲವನ್ನ ಓದಿ ಮುಗಿಸಿಬಿಡಬೇಕು ಎಂಬ ಅಂದರೆ ಅತ್ಯುತ್ಸಾಹ ಮೂಡಿದರೆ ಇನ್ನೊಂದೆಡೆ ಏಕಾಗ್ರತೆಯ ಕೊರತೆ ಕಾಡಬಹುದು. ಇತರರ ಅನಗತ್ಯ ಸಲಹೆಗಳಿಗೆ ಕಿವಿಗೊಡದೆ ನಿಮ್ಮ ಮೂಲ ಗುರಿಯತ್ತ ಗಮನವನ್ನು ಹರಿಸಿ. ಸಿಂಹ ರಾಶಿಯವರ ಪ್ರೇಮ ಭಾವ ಮತ್ತು ದಾಂಪತ್ಯ ಭಾವಗಳ ಮೇಲೆ ಪ್ರಸ್ತುತ ನವಗ್ರಹಗಳ ವಿಶೇಷ ಒಂದು ಪ್ರಭಾವ ಬೀರುತ್ತಿದೆ. ಪಂಚಮ ಭಾವವನ್ನು ಶನಿ ಮತ್ತು ಮಂಗಳ ಗ್ರಹಗಳು ಏಕಕಾಲದಲ್ಲಿ ವೀಕ್ಷಿಸುತ್ತಿದ್ದರೆ ಸಪ್ತಮ ಭಾವದಲ್ಲಿ ರಾಹುದೇವನ ಉಪಸ್ಥಿತಿ ಇದೆ. ಇಲ್ಲಿ ಪ್ರೇಮಿಗಳಲ್ಲಿ ಹಠಮಾರಿ ಒಂದು ಸ್ವಭಾವ. ನಿಮ್ಮ ಪಂಚಮ ಭಾವದ ಮೇಲೆ ಮಂಗಳನ ಉಗ್ರ ದೃಷ್ಟಿ ಮತ್ತು ಶನಿಯ ಪ್ರಭಾವ ಇರುವುದರಿಂದ ನಿಮ್ಮ ಸಂಗಾತಿಯಲ್ಲಿ ಸ್ವಲ್ಪ ಮಟ್ಟಿನ ಹಠಮಾರಿ ಅಥವಾ ಪ್ರಾಬಲ್ಯ ಸಾಧಿಸುವ ಸ್ವಭಾವ ಹೆಚ್ಚಾಗಬಹುದು. ಸಿಂಹ ರಾಶಿಯವರಾದ ನಿಮಗೂ ಕೂಡ ಈ ಒಂದು ಸ್ವಭಾವತಃ ನಾಯಕತ್ವ ಮತ್ತು ಅಹಂಕಾರದ ಸ್ಪರ್ಶ ಇರುವುದರಿಂದ ನಾನೇಕೆ ಬಗ್ಬೇಕು ಎಂಬ ಭಾವನೆ ಮೂಡಬಹುದು. ಆದಷ್ಟು ದಾಂಪತ್ಯದಲ್ಲಿ ಶಮನ ಮತ್ತು ಸಂಯಮ ಇರಲೇಬೇಕು. ಪ್ರೇಮ ಹಾಗೂ ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಉಳಿಸಿಕೊಳ್ಳಬೇಕೆಂದರೆ 2027ರ ಮಧ್ಯಭಾಗದವರೆಗೆ
ತಾಳ್ಮೆ ಮತ್ತು ಹೊಂದಾಣಿಕೆ ಇಲ್ಲಿ ಅತ್ಯಗತ್ಯ. ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ಕೋಪಗೊಳ್ಳದೆ ಎದುರಾಗುವ ಸವಾಲುಗಳನ್ನು ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಿ. ಹೊಸ ಸಂಬಂಧಗಳ ಒಂದು ಆಗಮನ. ಪ್ರಸ್ತುತ ಈ ಸಿಂಗಲ್ ಆಗಿರುವ ಸಿಂಹ ರಾಶಿಯವರಿಗೆ ಡಿಸೆಂಬರ್ ತಿಂಗಳಿಗಿಂತ ಮುಂಚಿತವಾಗಿ, ಅಂದರೆ ಶನಿ ಗ್ರಹವು ವಕ್ರಿ ನಿರ್ವರ್ತಿಯಾಗುವ ಅವಧಿಯಲ್ಲಿ ಹೊಸ ಆಕರ್ಷಣೆ ಅಥವಾ ಈ ಪ್ರೇಮ ಬಂಧನ ಏರ್ಪಾಡಾಗುವ ಬಲವಾದ ಯೋಗ ಕೂಡ ಇದೆ. ಈ ಸಪ್ತಮ ಭಾವದಲ್ಲಿರುವ ರಾಹುದೇವನು ನಿಮ್ಮ ದಾಂಪತ್ಯದಲ್ಲಿ ಆಗಾಗ ಸಣ್ಣ ಪುಟ್ಟ ಕಲ್ಪಿತ ಗೊಂದಲಗಳು ಅಥವಾ ಅಪನಂಬಿಕೆಗಳನ್ನು ಸೃಷ್ಟಿಸಬಹುದು. ಆದರೆ ಸಪ್ತಮಾಧಿಪತಿ ಶನಿಯು ಅಷ್ಟಮ ಭಾವದಲ್ಲಿದ್ದು ಜಾತಕದ ಸ್ಥಿತಿಯನ್ನು ನಿಯಂತ್ರಿಸುತ್ತಾನೆ. ಈ ಸಂಗಾತಿಯ ಆರೋಗ್ಯದ ಕುರಿತು ಕಾಳಜಿ. ಅಷ್ಟಮದಲ್ಲಿರುವ ಶನಿಯ ಪ್ರಭಾವದಿಂದಾಗಿ ನಿಮ್ಮ ವೈವಾಹಿಕ ಸಂಗಾತಿಯ ಈ ಸ್ನಾಯು ಸೆಳೆತ, ಬೆನ್ನು ನೋವು, ನರಗಳ ಒಂದು ದೌರ್ಬಲ್ಯ ಅಥವಾ ದೇಹದ ತೂಕ ಹೆಚ್ಚಾಗುವಂತಹ ಶಾರೀರಿಕ ತೊಂದರೆ ಕಾಣಿಸಿಕೊಳ್ಳಬಹುದು. ಸಪ್ತಮದ ರಾಹುವು ನಿರಂತರವಾಗಿ ಜಗಳ ತರುವುದಿಲ್ಲವಾದರೂ ಪ್ರತಿ 4 ಅಥವಾ 5 ದಿನಗಳಿಗೊಮ್ಮೆ ಇಲ್ಲದ ಅನುಮಾನ ಅಥವಾ ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು ಉಂಟು ಮಾಡಬಹುದು. ಮುಂದಿನ ದಿನಗಳಲ್ಲಿ ಗುರುಗ್ರಹವು ನಿಮ್ಮ ಲಗ್ನ ಭಾವಕ್ಕೆ ಆಗಮಿಸಿದಾಗ ಈ ಎಲ್ಲ ಸಮಸ್ಯೆಗಳಿಗೂ ಪೂರ್ಣ ಶಮನ ದೊರೆಯುತ್ತೆ. ವೃತ್ತಿರಂಗಕ್ಕೆ ಸಂಬಂಧಿಸಿದಂತೆ ಸೆಪ್ಟೆಂಬರ್ 2026 ಮಾಸವು ಸಿಂಹ ರಾಶಿಯವರಿಗೆ ಅತ್ಯಂತ ಸುವರ್ಣಮಯವಾದ ಅವಧಿಯಾಗಿದೆ. ಈ ದಶಮಾಧಿಪತಿ ಶುಕ್ರನು ಪ್ರಸ್ತುತ ದ್ವಿತೀಯದಲ್ಲಿದ್ದು ಸೆಪ್ಟೆಂಬರ್ 3ರಂದು ತೃತೀಯ ಭಾವಕ್ಕೆ ಪ್ರವೇಶಿಸಲಿದ್ದಾನೆ. ಈ ಆತ್ಮವಿಶ್ವಾಸ ಮತ್ತು ಹೊಸ ಉತ್ಸಾಹ. ಸೂರ್ಯನು ನಿಮ್ಮ ಪ್ರಥಮ ಭಾವದಲ್ಲೇ ಇರುವುದರಿಂದ ನಿಮ್ಮಲ್ಲಿ ಅಪಾರ ಆತ್ಮವಿಶ್ವಾಸ, ಧೈರ್ಯ ಮತ್ತು ಹೊಸ ಕೆಲಸಗಳನ್ನು ಕೈಗೆತ್ತಿಕೊಳ್ಳುವ ಈ ನಾಯಕತ್ವದ ಗುಣ ಎದ್ದು ಕಾಣಿಸುತ್ತೆ. ವರ್ಷದಲ್ಲಿ ಒಮ್ಮೆ ಮಾತ್ರ ಲಭಿಸುವ ಈ ಸೂರ್ಯ ಬಲವು ನಿಮ್ಮ ವೃತ್ತಿಪರ ಜೀವನಕ್ಕೆ ದೊಡ್ಡ ಮಟ್ಟದ ಮೆಸೇಜನ್ನು ನೀಡುತ್ತೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ಶನಿ ಮತ್ತು ರಾಹುವಿನ ಪ್ರಭಾವದಿಂದ ಸಹೋದ್ಯೋಗಿಗಳ ರಾಜಕೀಯ ನಡೆಯಬಹುದು. ಆದರೆ ನಿಮ್ಮ ಪರಾಕ್ರಮ ಭಾವದಲ್ಲಿ ಶಕ್ತಿಶಾಲಿ ಶುಕ್ರ ಹಾಗೂ ಪ್ರಥಮ ಸೂರ್ಯ ಇರುವುದರಿಂದ ಈ ಯಾವುದೇ ಕುತಂತ್ರಗಳು ನಿಮ್ಮ ಮೇಲಾಧಿಕಾರಿಗಳ ಎದುರು ನಿಮ್ಮ ಶತ್ರುವನ್ನು ಮರೆಮಾಡಲು ಸಾಧ್ಯವಿಲ್ಲ. ಭಾಗ್ಯಾಧಿಪತಿ ಮಂಗಳನು ಸೆಪ್ಟೆಂಬರ್ 19ರವರೆಗೆ ಲಾಭ ಭಾವದಲ್ಲಿ ಇರೋದು. ಆದ್ದರಿಂದ ಹೊಸ ಆಸ್ತಿ ಖರೀದಿ, ಬಂಗಾರದ ಮೇಲಿನ ಹೂಡಿಕೆ ಅಥವಾ ಈ ಪ್ರಮುಖ ಒಪ್ಪಂದಗಳನ್ನು ಸೆಪ್ಟೆಂಬರ್ 19ರ ಮುಂಚಿತವಾಗಿಯೇ ಪೂರ್ಣಗೊಳಿಸುವುದು ಅತ್ಯಂತನೇ ಶ್ರೇಯಸ್ಕರ. ಈ ಸೆಪ್ಟೆಂಬರ್ 7ರಂದು ಬುಧನು ದ್ವಿತೀಯ ಭಾವಕ್ಕೆ ಪ್ರವೇಶಿಸುವುದರಿಂದ ವ್ಯಾಪಾರಿಗಳಿಗೆ ನೂತನ ಗ್ರಾಹಕರ ಸಂಪರ್ಕ ದೊರೆತು ಆರ್ಥಿಕ ಪ್ರಗತಿ ಮತ್ತು ಅತ್ಯುತ್ತಮ ಧನಲಾಭವಾಗುತ್ತೆ. ಈ ತಿಂಗಳಲ್ಲಿ ಎದುರಾಗಬಹುದಾದ ಶನಿಯ ದಯ್ಯ ಹಾಗೂ ಮಂಗಳನ ನೀಚ ಸ್ಥಿತಿಯ ನಕಾರಾತ್ಮಕ ಪ್ರಭಾವಗಳಿಂದ ಪಾರಾಗಲು ಈ ಒಂದು ಸರಳ ಹಾಗೂ ಶಕ್ತಿಶಾಲಿ ಪರಿಹಾರಗಳನ್ನು ನೀವು ಕಡ್ಡಾಯವಾಗಿ ಅನುಸರಿಸಲೇಬೇಕು. ಈ ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ 108 ಬಾರಿ ಓಂ ಪ್ರಾಂ ಪ್ರೀಂ ಪ್ರಂ ಸಹ ಶನೇಶ್ವರಾಯ ನಮಃ ಮಂತ್ರವನ್ನು ಜಪಿಸಿ. ಶನಿ ಚಾಲೀಸವನ್ನು ಶ್ರದ್ಧೆಯಿಂದ ಆಲಿಸಿ. ಭಾಗ್ಯ ವೃದ್ಧಿಗಾಗಿ ಪ್ರತಿದಿನ 108 ಬಾರಿ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಮಂತ್ರವನ್ನು ಪಠಿಸಿ ಹಾಗೂ ನಿಯಮಿತವಾಗಿ ಶ್ರೀ ಹನುಮಾನ್ ಚಾಲೀಸ ಪಾರಾಯಣ ಮಾಡಿ. ಪ್ರತಿದಿನ ಉದಯಿಸುವ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಅರ್ಪಿಸಿ ಸೂರ್ಯ ನಮಸ್ಕಾರವನ್ನು ಮಾಡಿ. ಈ ಒಂದು ಸೆಪ್ಟೆಂಬರ್ 2026ರ ಈ ರಾಶಿ ಫಲದಲ್ಲಿ ನಾವು ಏನೇನು ಎಚ್ಚರಿಕೆ ತಗೋಬೇಕು ಅನ್ನೋದು ನೋಡೋಣ. ಅಂದರೆ ಗ್ರಹಗಳ ಪ್ರಭಾವ ಮತ್ತು ಸಲಹೆ. ಈ ಸಾಧಾರಣ ಎಚ್ಚರಿಕೆಯ ಒಂದು ಅಗತ್ಯ ಬೇಕೇ ಬೇಕು. ಶನಿ ಅಂದರೆ ಮಂಗಳಕರ ವೀಕ್ಷಣೆಯಿಂದ ಜೀರ್ಣಕ್ರಿಯೆ ತೊಂದರೆ. ಸೆಪ್ಟೆಂಬರ್ 19ರ ನಂತರ ರಕ್ತದ ಒತ್ತಡದ ಬಗ್ಗೆ ನಿಗಾ ಇರಲಿ. ಮತ್ತು ನೀವು ಆದಷ್ಟು ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಲೇಬೇಕು. ಈ ಶಿಕ್ಷಣದ ಬಗ್ಗೆ ನಾವು ಎಜುಕೇಷನ್ನ ನೋಡೋದಾದರೆ ಅತ್ಯುತ್ತಮ ವಿದೇಶಿ ವ್ಯಾಸಂಗ ಅಂದರೆ ಉನ್ನತ ಶಿಕ್ಷಣಕ್ಕೆ ಹೊರದೇಶಕ್ಕೆ ತೆರಳಲು ಇದು ಒಂದು ಸುವರ್ಣಾವಕಾಶ ಅಂತ ಹೇಳಬಹುದು. ಸ್ಥಳೀಯ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಒಂದು ಸವಾಲು. ಈ ಪ್ರೇಮ ಜೀವನ ಅಂದರೆ ಮಿಶ್ರ ಫಲ. ನಿಮಗೆ ಜಗಳ ಮತ್ತು ಹಠಮಾರಿತನಕ್ಕೆ ಅವಕಾಶ ಕೊಡಬೇಡಿ. ಸಹನೆ ವಹಿಸಿದರೆ ಬಾಂಧವ್ಯ ಅನ್ನೋದು ಗಟ್ಟಿಯಾಗುತ್ತೆ. ಈ ವೈವಾಹಿಕ ಜೀವನ ನೋಡೋದಾದರೆ ಮಧ್ಯಮ. ನಿಮಗೆ ಸಂಗಾತಿಯ ಸಣ್ಣ ಪುಟ್ಟ ಶಾರೀರಿಕ ಅಸ್ವಸ್ಥತೆ ಮತ್ತು ಕಲ್ಪಿತ ಅಪನಂಬಿಕೆಗಳನ್ನು ಪ್ರೀತಿಯಿಂದ ಆದಷ್ಟು ನೀವು ಈ ಬಗೆಹರಿಸಿಕೊಳ್ಳಿ.
ಈ ಉದ್ಯೋಗ ವೃತ್ತಿ ನೋಡೋದಾದರೆ ಅತ್ಯುತ್ತಮ. ಸೂರ್ಯ ಮತ್ತು ಶುಕ್ರ ಬಲದಿಂದ ಹೊಸ ಒಂದು ಉತ್ಸಾಹ, ನಾಯಕತ್ವ ಹಾಗೂ ವೃತ್ತಿಪರ ಮನ್ನಣೆ ನಿಮಗೆ ದೊರೆಯುತ್ತೆ. ಈ ವ್ಯಾಪಾರದ ಬಗ್ಗೆ ನಾವು ನೋಡೋದಾದರೆ ಈ ಉತ್ತಮ ಲಾಭದಾಯಕ. ಸೆಪ್ಟೆಂಬರ್ 19ರ ಮುಂಚಿತವಾಗಿ ಹೂಡಿಕೆಗಳನ್ನು ಪೂರ್ಣಗೊಳಿಸಿ. ಹೊಸ ಗ್ರಾಹಕರಿಂದ ವ್ಯಾಪಾರ ನಿಮಗೆ ವೃದ್ಧಿಯಾಗುತ್ತೆ. ಜ್ಯೋತಿಷ್ಯ ಶಾಸ್ತ್ರವು ಕೇವಲ ಮುನ್ಸೂಚನೆಯಷ್ಟೇ ನೀಡುವುದಿಲ್ಲ, ಬದಲಿಗೆ ಮುನ್ನೆಚ್ಚರಿಕೆಯಿಂದ ಹೇಗೆ ಬದುಕನ್ನು ನೀವು ರೂಪಿಸಿಕೊಳ್ಳಬೇಕು ಎಂಬುದನ್ನು ಕಲ್ಪಿಸುತ್ತೆ. ಸೆಪ್ಟೆಂಬರ್ ಮಾಸದಲ್ಲಿ ಸಿಂಹ ರಾಶಿಯವರು ತಮ್ಮ ಕೋಪ, ಅಹಂಕಾರ ಮತ್ತು ತಕ್ಷಣದ ನಿರ್ಧಾರಗಳನ್ನು ಹತೋಟಿಯಲ್ಲಿ ಇಡಬೇಕು. ನಿಮ್ಮ ರಾಶ್ಯಾಧಿಪತಿ ಸೂರ್ಯನಂತೆ ನೀವು ತೇಜಸ್ವಿಗಳಾಗಿದ್ರು. ಅಷ್ಟಮ ಶನಿಯ ದಯ್ಯ ನಡೆಯುತ್ತಿರುವುದರಿಂದ ಅತಿಯಾದ ಆತ್ಮವಿಶ್ವಾಸ ಅಪಾಯಕ್ಕೆ ದಾರಿ ಮಾಡಿಕೊಡಬಹುದು. ಯಾವುದೇ ಪ್ರಮುಖ ಆರ್ಥಿಕ ಅಥವಾ ಕುಟುಂಬದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಹಿರಿಯರ ಹಾಗೂ ತಜ್ಞರ ಸಲಹೆಯನ್ನು ಪಡೆಯುವುದು ನಿಮಗಾಗುವ ನಷ್ಟವನ್ನು ತಪ್ಪಿಸುತ್ತೆ. ಸಿಂಹರಾಶಿಯ ಅಧಿಪತಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ಸೂರ್ಯದೇವ. ಹಾಗಾದರೆ ಸೂರ್ಯನೆಂದರೆ ಆದಷ್ಟು ನಿಮಗೆ ಈ ತೇಜಸ್ಸು ಅನ್ನೋದು, ನಾಯಕತ್ವ, ಆತ್ಮವಿಶ್ವಾಸ, ಧೈರ್ಯ ಮತ್ತು ಈ ಸಾರ್ವಭೌಮದ ಒಂದು ಮಹತ್ವ. ಸಿಂಹರಾಶಿಯಲ್ಲಿ ಜನಿಸಿದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಜೀವನದಲ್ಲಿ ಸದಾ ಮುಂಚೂಣಿಯಲ್ಲಿರಲು ಬಯಸುತ್ತಾನೆ. ಆದರೆ ಕಳೆದ ಕೆಲವು ದಿನಗಳಿಂದ ಅಥವಾ ಕೆಲವು ತಿಂಗಳುಗಳಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ಬಗೆಯ ಭಾರ, ಅಸ್ವಸ್ಥತೆ ಹಾಗೂ ಸುತ್ತಮುತ್ತಲಿನ ಜನರ ನಡವಳಿಕೆಯಲ್ಲಿ ಅಪನಂಬಿಕೆ ಕಾಡುತ್ತೆ. ನೀವು ಎಷ್ಟೇ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೂ ಸಹ ನಿಮ್ಮ ಶ್ರಮದ ಫಲವನ್ನು ಬೇರೆಯವರು ಕಸಿಯಲು ಯತ್ನಿಸುತ್ತಾರೆ. ಹಾಗಾಗಿ ಈ ಜ್ಯೋತಿಷ್ಯದಲ್ಲಿ ಸೂರ್ಯ ಹಾಗೂ ಗುರುಗ್ರಹಗಳ ಒಂದು ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳುತ್ತಿರುವಾಗ ಯಾವುದೇ ರೀತಿಯ ಸುಳ್ಳು ಅಥವಾ ವಂಚನೆ ಹೆಚ್ಚು ಕಾಲ ಅಡಗಿರಲ್ಲ. ನಿಮ್ಮ ಜೀವನದಲ್ಲಿ ಮುಸುಕಿನ ಗುದ್ದಾಟಗಳು ಕೊನೆಗೊಂಡು ನೈಜ ಚಿತ್ರಣ ನಿಮ್ಮ ಕಣ್ಮುಂದೆ ಬರುತ್ತೆ. ಈ ಒಂದು ಸಂದರ್ಭದಲ್ಲಿ ನೀವು ಭೀತಿಗೊಳ್ಳಬೇಕಾಗಿಲ್ಲ, ಬದಲಾಗಿ ಅತ್ಯಂತ ಜಾಗರೂಕತೆಯಿಂದ ಮತ್ತು ಬುದ್ಧಿವಂತಿಕೆಯನ್ನು ಹೆಜ್ಜೆ ನೀವು ಇಡಬೇಕು. ಪ್ರತಿಯೊಬ್ಬರ ಜೀವನದಲ್ಲೂ ಶತ್ರುಗಳು ಇದ್ದೇ ಇರ್ತಾರೆ. ಆದರೆ ನೇರವಾಗಿ ಮುಂದೆ ನಿಂತು ಸವಾಲು ಹಾಕುವ ಶತ್ರುಗಳಿಗಿಂತ ನಿಮ್ಮವರಂತೆ ನಟಿಸುತ್ತಾ ಬೆನ್ನಿಗೆ ಚೂರಿ ಹಾಕುವ ಗುಪ್ತ ಶತ್ರುಗಳು ಅತ್ಯಂತ ಅಪಾಯಕಾರಿ. ಈ ಸಿಂಹರಾಶಿಯವರ ನಿಸ್ವಾರ್ಥ ಗುಣ, ಈ ದಯಾಪರತೆ ಮತ್ತು ಬೇಗನೆ ಇತರರನ್ನು ನಂಬುವ ಸ್ವಭಾವವನ್ನೇ ಈ ಕುತಂತ್ರಿಗಳು ದುರುಪಯೋಗ ಪಡಿಸಿಕೊಳ್ತಾರೆ. ನಿಮ್ಮ ಪ್ರತಿಯೊಂದು ಸಣ್ಣ ಸಾಧನೆಗೂ ಅತಿಯಾಗಿ ಹೊಗಳುವ, ನಿಮ್ಮ ಪ್ರತಿಯೊಂದು ಯೋಜನೆಯನ್ನು ತಿಳಿದುಕೊಳ್ಳಲು ಕುತೂಹಲ ತೋರುವ ವ್ಯಕ್ತಿ. ನಿಮ್ಮ ಖಾಸಗಿ ವಿಷಯಗಳು, ಆರ್ಥಿಕ ಯೋಜನೆಗಳು ಮತ್ತು ಕುಟುಂಬದ ರಹಸ್ಯಗಳನ್ನು ಅತ್ಯಂತ ಪ್ರೀತಿಯಿಂದ ಕೇಳಿ ಪಡೆದು ನಂತರ ಅದನ್ನು ನಿಮಗೆ ವಿರುದ್ಧವಾಗಿ ಬಳಸುವ ಅಪಾಯವಿರುತ್ತೆ. ನಿಮ್ಮ ಸಂಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆಗಿರುವಂತೆ ನಟಿಸಿ ನಿಮ್ಮ ದುರ್ಬಲ ಕ್ಷಣಗಳ ಮಾಹಿತಿ ಸಂಗ್ರಹಿಸುವವರು, ನೀವು ಬೆಳೆಯುತ್ತಿರುವುದನ್ನು ಕಂಡು ಒಳಗೊಳಗೆ ಈರ್ಷ್ಯೆ ಪಡುವವರು. ಈ ಸಮಯದಲ್ಲಿ ನಿಮ್ಮ ಮುಂಬರುವ ಯೋಜನೆಗಳು, ಉದ್ಯೋಗದ ಬದಲಾವಣೆ, ಹೂಡಿಕೆ ಅಥವಾ ಕುಟುಂಬದ ನಿರ್ಧಾರ ಯಾರೊಂದಿಗೂ ನೀವು ಹಂಚಿಕೊಳ್ಳಬೇಡಿ. ರಹಸ್ಯವನ್ನು ಕಾಪಾಡುವುದು ಯಶಸ್ಸಿನ ಮೊದಲ ಸೂತ್ರ. ಪ್ರಚೋದನೆಗೆ ಒಳಗಾಗಿ ತಕ್ಷಣವೇ ಕೋಪಗೊಳ್ಳಬೇಡಿ ಅಥವಾ ನಿರ್ಧಾರ ತೆಗೆದುಕೊಳ್ಳಬೇಡಿ. ಸಿಂಹ ರಾಶಿಯವರಿಗೆ ಕೋಪ ಬೇಗನೆ ಬರುತ್ತೆ, ಆದರೆ ಈ ಎಲ್ಲ ದಿನಗಳಲ್ಲಿ ಕೋಪವನ್ನು ಹತೋಟಿಯಲ್ಲಿಡುವುದು ಅತ್ಯಗತ್ಯ. ಈ ಕಳೆದು ಹೋಗಿದೆ ಎಂದೇ ಭಾವಿಸಿದ್ದ ಹಣ ಹಿಂತಿರುಗುವ ಸಾಧ್ಯತೆ ಕೂಡ ಹೆಚ್ಚು. ಹಳೆಯ ಹೂಡಿಕೆಗಳಿಂದ ಅಥವಾ ಬಾಕಿ ಉಳಿದಿದ್ದ ಕೆಲಸಗಳಿಂದ ಲಾಭದ ಒಂದು ಮುನ್ಸೂಚನೆ ನಿಮಗೆ ಸಿಗುತ್ತೆ. ಆದಷ್ಟು ನೀವು ಎಚ್ಚರಿಕೆಯಿಂದ ಇರಬೇಕು. ಈ ಶಾರ್ಟ್ ಕಟ್ ಅನ್ನೋದು ಅದರ ಮೂಲಕ ಗಳಿಸುವ ಹಣ. ಆಸೆಗೆ ಬಿದ್ದು ಯಾವುದೇ ಅಪರಿಚಿತ ಯೋಜನೆಯಲ್ಲಿ ಹಣ ಹೂಡಬೇಡಿ. ಯಾವುದೇ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಕಾಗದ ಪತ್ರಗಳನ್ನು ಸಂಪೂರ್ಣವಾಗಿ ಓದಿ ಅರ್ಥೈಸಿಕೊಳ್ಳಿ. ಈ ಆಫೀಸು, ರಾಜಕೀಯದಿಂದ ಆದಷ್ಟು ದೂರವಿರಿ. ಉದ್ಯೋಗಿಗಳಿಗೆ, ನಿಮ್ಮ ಸಹೋದ್ಯೋಗಿಗಳಲ್ಲಿ ಯಾರೋ ನಿಮ್ಮ ಯಶಸ್ಸನ್ನು ತಡೆಯಲು ಯತ್ನಿಸಬಹುದು. ನಿಮ್ಮ ಕೆಲಸದ ಕಡೆಗೆ ಮಾತ್ರ ಗಮನ ಹರಿಸಿ. ಮೇಲಾಧಿಕಾರಿಗಳೊಂದಿಗೆ ನಯವಾಗಿ ವ್ಯವಹರಿಸಿ. ಈ ಹೊಸ ಗ್ರಾಹಕರ ಆಗಮನವಾಗುತ್ತೆ, ಆದರೆ ಪಾಲುದಾರಿಕೆ ವ್ಯವಹಾರದಲ್ಲಿದ್ದರೆ ಪಾರದರ್ಶಕತೆ ಕಾಯ್ದುಕೊಳ್ಳಿ. ಯಾರನ್ನೂ ಸಹ ನೀವು ಕುರುಡಾಗಿ ನಂಬಬೇಡಿ. ಕುಟುಂಬದ ಸದಸ್ಯರ ನಡುವೆ ಸಣ್ಣ ಪುಟ್ಟ ವಿಷಯಕ್ಕೆ ಅಪಸವ್ಯಗಳು ಬರಬಹುದು.
ನಿಮ್ಮ ಶಾಂತಿಯುತ ನಡೆ ಶತ್ರುಗಳ ತಂತ್ರಗಳನ್ನು ವಿಫಲಗೊಳಿಸುತ್ತೆ. ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ಪಷ್ಟತೆ ಇರಬೇಕು. ನಿಮ್ಮ ನಂಬಿಕೆಗೆ ಅರ್ಹರಲ್ಲದ ವ್ಯಕ್ತಿಗಳಿಂದ ದೂರವಿರುವುದು ನಿಮ್ಮ ಮಾನಸಿಕ ಶಾಂತಿಗೆ ಒಳ್ಳೆಯದು. ಸಿಂಹ ರಾಶಿಯವರ ಜಾತಕದಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ತೊಡೆದುಹಾಕಲು ಮತ್ತು ಶ್ರೀ ಮಹಾಲಕ್ಷ್ಮಿ ಅಂದರೆ ಭಗವಾನ್ ಶಿವ, ಭೋಳೆನಾಥ್ ಹಾಗೂ ವಿಘ್ನ ನಿವಾರಕ ಶ್ರೀ ಗಣೇಶನ ಪರಿಪೂರ್ಣ ಆಶೀರ್ವಾದವನ್ನು ಪಡೆಯಲು ಆದಷ್ಟು ನೀವು ದೈವಿಕ ಮಾರ್ಗಗಳನ್ನು ಅನುಸರಿಸಿದರೆ ಉತ್ತಮ ಅಂತಲೇ ಅನ್ಬಹುದು. ನೀವು ಶ್ರೀ ಮಹಾದೇವನ ಒಂದು ಆರಾಧನೆಯನ್ನು ಮಾಡಿ ಬೆಳಿಗ್ಗೆ ಈ ಶಿವನಿಗೆ ಜಲಾಭಿಷೇಕವನ್ನು ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸಿ. ಇದರಿಂದ ನಿಮ್ಮ ಮನಸ್ಸಿನ ಭಯ ಹಾಗೂ ನಕಾರಾತ್ಮಕ ಆಲೋಚನೆಗಳು ಶಾಶ್ವತವಾಗಿ ದೂರವಾಗುತ್ತೆ. ಮತ್ತು ಶುಕ್ರವಾರ ಅಥವಾ ಶನಿವಾರದಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಕಮಲದ ಹೂವು ಅಥವಾ ಬಿಳಿ ಸಿಹಿ ತಿಂಡಿ ನೈವೇದ್ಯವನ್ನು ದೇವರಿಗೆ ಮಾಡಿ ಇಡಿ. ಮನೆಗೆ ಧನಾತ್ಮಕ ಶಕ್ತಿ ಬರುತ್ತೆ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಶನಿವಾರದಂದು ಅಗತ್ಯವಿರುವ ಬಡವರಿಗೆ ಅಥವಾ ವೃದ್ಧರಿಗೆ ಅನ್ನದಾನ ಅಥವಾ ವಸ್ತ್ರದಾನವನ್ನು ಮಾಡಿ. ಇದು ನಿಮ್ಮ ಪಾಪಕರ್ಮಗಳನ್ನು ಕಳೆದು ಈ ಶುಭ ಫಲ ನೀಡುತ್ತೆ. ಕಷ್ಟಗಳು ಎಷ್ಟೇ ಬಂದರೂ ನಿಮ್ಮ ಧೈರ್ಯ, ಶ್ರಮ ಮತ್ತು ದೈವ ನಂಬಿಕೆ ನಿಮ್ಮನ್ನು ಸದಾ ಕಾಯುತ್ತೆ. ಸಮಯ ಅನ್ನೋದು ಬದಲಾಗುತ್ತೆ. ನಿಮ್ಮ ಶ್ರಮಕ್ಕೆ ತಕ್ಕಂತೆ ಯಶಸ್ಸು ಖಂಡಿತ ಸಿಗುತ್ತೆ. ಸಿಂಹ ರಾಶಿಯವರ ಅತ್ಯಂತ ದೊಡ್ಡ ಆಸ್ತಿ ಎಂದರೆ ಅವರ ಸ್ವಯಂ ಸಾಮರ್ಥ್ಯ ಮತ್ತು ಆತ್ಮವಿಶ್ವಾಸ. ಆದರೆ ಹಲವು ಬಾರಿ ನಿಮ್ಮ ಅತ್ಯಂತ ಉದಾರ ಸ್ವಭಾವ ಹಾಗೂ ನಂಬಿಕೆಯೇ ನಿಮಗೆ ಶಾಪವಾಗಿ ಪರಿಣಮಿಸುತ್ತೆ. ನೀವು ಇತರರ ಕಷ್ಟಗಳನ್ನು ಕಂಡು ಕರಗಿ ಹೋಗ್ತೀರಾ, ಅವರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡುತ್ತೀರಿ. ಆದರೆ ನೀವು ಯಾರಿಗೆ ಸಹಾಯ ಮಾಡ್ತೀರೋ ಅವರೇ ನಿಮ್ಮ ವಿರುದ್ಧ ನಿಲ್ಲುವಂತಹ ಸನ್ನಿವೇಶಗಳು ಜಾತಕದ ಗ್ರಹಗಳ ನಕಾರಾತ್ಮಕ ಪ್ರಭಾವದಿಂದ ಇಲ್ಲಿ ಉಂಟಾಗುತ್ತೆ. ಈ ಒಂದು ಗ್ರಹಗಳ ಪ್ರಭಾವದಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಅಸ್ಥಿರತೆ, ಭೀತಿ ಮತ್ತು ಗೊಂದಲಗಳು ಮೂಡುತ್ತಿವೆ. ಈ ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ನನ್ನ ಕೆಲಸ ಯಶಸ್ವಿಯಾಗುತ್ತೋ ಇಲ್ಲವೋ, ನನ್ನನ್ನು ಯಾರು ವಂಚಿಸುತ್ತಾರೋ ಎಂಬ ಒಂದು ನಕಾರಾತ್ಮಕ ಆಲೋಚನೆಗಳು ಸುಳಿದಾಡಬಹುದು. ಯಾರಾದರೂ ನಿಮ್ಮನ್ನು ಪ್ರಚೋದಿಸಲು ಯತ್ನಿಸಿದರೆ ತಕ್ಷಣವೇ ಕೋಪಗೊಳ್ಳಬೇಡಿ. ಸಿಂಹ ರಾಶಿಯವರ ಕೋಪವೇ ಶತ್ರುಗಳಿಗೆ ಅಸ್ತ್ರವಾಗುತ್ತೆ. ನೀವು ಶಾಂತವಾಗಿದ್ದಷ್ಟು ನಿಮ್ಮ ಎದುರಾಳಿಗಳ ಶತ್ರುಗಳು ವಿಫಲವಾಗ್ತಾರೆ ಮತ್ತು ಅವರ ಒಂದು ತಂತ್ರಗಳು ಅನ್ನೋದು ವಿಫಲವಾಗುತ್ತೆ. ಆದಷ್ಟು ಮೌನದಿಂದ ಎಲ್ಲ ಕೆಲಸಗಳನ್ನು ಮಾಡಿ. ನೋಡಿದ್ರಲ್ಲ ಏನೆಲ್ಲ ಶುಭ ಫಲಗಳು ಅಂತ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಮತ್ತೆ ಆದಷ್ಟು ಈ ಸರಳವಾದ ವಿಧಿವಿಧಾನಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ, ನೀವು ಮಾಡ್ತಾ ಹೋದ್ರೆ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಕರವಾದ ಈ ಕಾರ್ಪಣ್ಯಗಳು ಇದ್ರೂ ಅದು ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ನಿಮಗೆ ಅಭಿವೃದ್ಧಿ, ಜಯ, ಯಶಸ್ಸು ಗಳಿಸುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಧನ್ಯವಾದಗಳು.